ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಇದೆ, ಸ್ವಲ್ಪ ಬಿಸಿಲು ಬಂದಿದೆ. ಹಾಗೆ ಮನೆಯಲ್ಲೇ ಒಂದು ವ್ಲಾಗಿಂಗ್ ನಿಮಗೆ. ಹೊರಗಡೆ ಇವತ್ತು ಹೋಗಲ್ಲ ನಾನು, ಮನೆಯಲ್ಲೇ ನಮ್ಮ ಗಾರ್ಡನಲ್ಲಿರೋ ಗಿಡಗಳ ಜೊತೆಗೆ ನಾವು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಏನಂತೀರಾ ಅಲ್ವಾ? ಬಿಸಿಲು ಅಪರೂಪಕ್ಕೆ ಬಂದಿದೆ ಸ್ವಲ್ಪ. ಹಾಗೆ ಆ್ಯಕ್ಚುಲಿ ನಿಮಗೂ ಕೂಡ ಶಾಪಿಂಗು ಮತ್ತು ಮಾರ್ಕೆಟು ಅದು ಇದು ಅಂತ ನೋಡ್ತಾ ಇದ್ದೀರಾ. ನಾನು ಕೆಲವೊಂದು ಮಾರ್ಕೆಟಲ್ಲಿರುವ ಅಂಗಡಿಗಳ ಬಗ್ಗೆ ತೋರಿಸ್ತಾ ಇದ್ದೆ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಲ್ವಾ? ಹಾಗೆ ಗಿಡಗಳು, ಸ್ವಲ್ಪ ಹೂಗಳು ಅದು ಕೂಡ ಬೇಕಲ್ವ ನಮಗೆ ಗಾರ್ಡನಲ್ಲಿ. ಹಾಗೆ ನಮ್ಮನೆ ಗಾರ್ಡನಲ್ಲಿ ಸ್ವಲ್ಪ ಕೆಲವೊಂದು ಗಿಡಗಳ ಬಗ್ಗೆ, ಮೆಡಿಸಿನಲ್ ವ್ಯಾಲ್ಯೂ ಇರೋ ಗಿಡಗಳ ಬಗ್ಗೆ ಕೂಡ ತೋರಿಸ್ತೇನೆ, ನೋಡ್ಕೊಂಡು ಬನ್ನಿ. ಇವತ್ತು ಹೇಗೂ ಮಳೆ ಇಲ್ಲ, ಸ್ವಲ್ಪ ಬಿಸಿಲು ಬರ್ತಾ ಇದೆ. ಹಾಗೆ ಗಾರ್ಡನಲ್ಲಿ ಸ್ವಲ್ಪ ಓಡಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕಂಟಿನ್ಯೂಸ್ಲಿ ಮಳೆ ಬರ್ತಾ ಇದ್ದರೆ ಒಳಗೆ ಕೂತು ಬೇಜಾರಾಗಿರುತ್ತೆ. ಹಾಗೆ ಗಿಡ ಮರಗಳ ಮಧ್ಯೆ ನೋಡಿ ಸೂರ್ಯನ ಕಿರಣಗಳು ಹೇಗೆ ಬರ್ತಿದೆ ಅಂತ, ಮಾವಿನ ಮರದ ಎಲೆಗಳ ಮಧ್ಯದಿಂದ. ಹಾಗೆ ಅಮ್ಮ ಬೇವಿನ ಎಲೆನೋ ತೆಗಿತಾ ಇದ್ದಾರೆ. ಹಾಗೇನೇ ಅಲ್ವಾ, ಎಲ್ಲರಿಗೂ ಸ್ವಲ್ಪ ಬಿಸಿಲು ಬಂದುಬಿಟ್ರೆ ಒಂಚೂರು ಅಂಗಳದಲ್ಲಿ ಓಡಾಡೋಣ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಪಕ್ಕದ ಮನೆಯಲ್ಲಿ ಕಾಂಪೌಂಡ್ ಮೇಲೆ ಬಳ್ಳಿ ಹಬ್ಬಿಸಿದ್ದಾರೆ. ಹೂವಿನ ಬಳ್ಳಿ ಅದು ಈ ಕಡೆ ಬಂದುಬಿಟ್ಟಿದೆ. ಬಳ್ಳಿ ಹಾಗೇನೇ ಅಲ್ವಾ, ಕಂಡ ಕಡೆ ಹಬ್ಕೋತಾ ಹೋಗುತ್ತೆ. ಸೊ ಅದು ಹೀಗೇ ಕೆಳಗೆ ನಮ್ಮನೆ ಕಾಂಪೌಂಡಲ್ಲಿ ಬಂದುಬಿಟ್ಟು ಹೂಗಳನ್ನು ಬಿಟ್ಟಿದೆ. ಬಂದಮೇಲೆ ಗೊತ್ತಾಯಿತು, ಕಾಣಿಸುತ್ತಿದ್ದು ನಮ್ಮನೆ ಅಲ್ಲ ಪಕ್ಕದ ಮನೆ ಅಂತ. ಹಾಗೆ ಅವ್ರ ಮನೆ ಕಡೆನೇ ಮುಖ ಮಾಡಿದೆ ಹೂ ನೋಡಿ. ನಮ್ಮನೆ ಕಡೆ ಮುಖ ತಿರ್ಸ್ಕೊಂಡು ಆ ಕಡೆನೇ ನೋಡ್ತಿದೆ. ಎಂಥ ಹುಷಾರು ನೋಡಿ ಹೂಗಳು ಕೂಡ ಅಲ್ವಾ? ಹಾಗೆಯೇ ಬಿಸಿಲು ಬಂತಂತ ಬಟ್ಟೆಗಳನ್ನು ಒಣ ಹಾಕಿದ್ದೇವೆ. ಆ ಬಟ್ಟೆಗಳು ಗಾಳಿಗೆ ಕುಣಿಯೋದು ನೋಡಿ ಖುಷಿ ಆಗುತ್ತಲ್ವ ನೋಡೋದಕ್ಕೆ. ಇಲ್ಲಿನ ಕತೆ ನೋಡಿ, ಹಗ್ಗ ಗಿಗ್ಗ ಎಲ್ಲ ಚೆನ್ನಾಗಿ ಕಟ್ಬಿಟ್ಟು ತೊಂಡೆಕಾಯಿ ಬಳ್ಳಿಯನ್ನು ಹಬ್ಸಿದ್ದು ನಾವು. ತೊಂಡೆಕಾಯಿ ಬಿಡಲೇ ಇಲ್ಲ. ಏನು ಮಾಡೋದು, ಇನ್ನೂ ಕಟ್ ಮಾಡೋದೇ ಅಷ್ಟೇ. ಇಲ್ಲಿ ನಮ್ಮನೆ ದಾಸವಾಳ ಗಿಡ ನೋಡಿ, ಒಂದು ಹೆಣೆ ಮಾತ್ರ ಪೂರ್ತಿ ಬಗ್ಗಿಕೊಂಡು ಕಮಾಂತರ ಆ ಕಡೆ ಹೋಗ್ತಾ ಇದೆ ಗೇಟ್ ಮೇಲೆ. ಆ್ಯಕ್ಚುಲಿ ಗೇಟ್ ಕೆಳಗಿದೆ ಇಲ್ಲಿ ನೋಡಿ, ಅದರ ಮೇಲೆ ಕಮಾಂತರ ಹೋಗ್ತಾ ಇದೆ. ಅದು ಆರ್ಟಿಫಿಷಿಯಲ್ ಆಗಿ ಕೆಲವ್ರ ಮನೆಯಲ್ಲಿ ಹಗ್ಗ ಕಟ್ಬಿಟ್ಟು ಬಳ್ಳಿ ಹಬ್ಬಿಸ್ತಾರೆ, ಚೆನ್ನಾಗಿ ಕಾಣಿಸುತ್ತೆ ಎಂಟ್ರೆನ್ಸಲ್ಲಿ ಅಂತ. ನಮ್ಮನೆಗೆ ನಾವೇನು ಹಾಗೆ ಮಾಡ್ದೇನೆ ನ್ಯಾಚುರಲ್ಲಾಗಿ ಅದಾಗಿ ಹೋಗ್ತಾ ಇದೆ ಕಮಾಂತರ. ನೋಡಿದ್ರಾ ನಮ್ಮನೆ ಸ್ಪೆಷಾಲಿಟಿ ಹೇಗೆ ಅಂತ? ಆ್ಯಕ್ಚುಲಿ ಗಿಡ ಇರೋದು ಇಲ್ಲಿ ನೋಡಿ, ಇಲ್ಲಿಂದ ಆ ಹೆಣೆ ಆಚೆವರೆಗೆ ಒಂದೇ ಹೋಗ್ತಾ ಇದೆ. ನೋಡಿದ್ರಾ? ಸ್ಪೆಷಲ್ ಅಂದರೆ ಅದೇ. ಇದೊಂದು ಪಾಟಲ್ಲಿ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಹೂ ಅಂತ. ಹಾಗೆಯೇ ಇನ್ನೊಂದು ಚಿಕ್ಕ ಹೂಗಳಿವೆ, ಒಂಥರ ಬಳ್ಳಿ ಥರ ಇದೆ ಗಿಡ. ಗಂಟೆ ಹೂವು ಏನೋ ಹೇಳ್ತಾರೆ, ತುಂಬ ಗೊಂಚಲಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನು ನಮ್ಮನೆ ಬಾಳೆ ಮರಗಳ ಹತ್ರ ಬರೋಣ. ಈ ಬಾಳೆಗೊನೆ ಬಂದಿದೆ ಅಲ್ವಾ, ಇಲ್ಲಿ ನೋಡಿ ಅಳಿಲು ಅಲ್ವಾ, ಅದು ಏನೆಲ್ಲ ಕಾರ್ಬಾರ್ ಮಾಡುತ್ತೆ ನೋಡಿ, ನೀವು ನೋಡ್ಕೊಂಡು ಬನ್ನಿ. ಅದಕ್ಕೆ ಹಸಿವಾಗಿದೆ, ಅದಕ್ಕೆ ಬಾಳೆ ಪೊಂಬೆ ಅಂತ ಹೇಳ್ತೇವಲ್ವ, ಅದರಲ್ಲಿ ಹೂಗಳಿರುತ್ತಲ್ವ ನೋಡಿ, ಅದನ್ನು ತಿನ್ನೋಕ್ಕೆ ಬಂದಿದೆ ಅದು.
ಅಳಿಲೊಂದು ಕಡೆ ಬಾಳೆ ಹೂ ತಿಂತಾ ಇದ್ದರೆ ಮತ್ತೊಂದು ಪುಟ್ಟಕ್ಕಿ ಚಂದದಕ್ಕಿ ನೋಡಿ ಅಂಗಳದಲ್ಲಿ ಏನೋ ತಿಂತಾ ಇದೆ. ನಮ್ಮನೆ ಅಂಗಳ ಎಷ್ಟು ಸ್ಪೆಷಲ್ ಇದೆ ನೋಡಿದ್ರಾ, ಎಂತೆಲ್ಲ ಹಕ್ಕಿ ಪ್ರಾಣಿ ಪಕ್ಷಿಗಳು ಎಲ್ಲ ಬರುತ್ತೆ ನಮ್ಮನೆಗೆ. ಇದಂತೂ ಕೇಪಳದ ಹೂಗಳು ಯಾವಾಗಲೂ ತೋರಿಸ್ತಾ ಇರ್ತೇನೆ, ದೇವರಿಗೂ ಆಗುತ್ತೆ, ರೆಸಿಪಿನೂ ಆಗುತ್ತೆ. ನನ್ನ ಕುಕ್ಕಿಂಗ್ ಚಾನಲಲ್ಲಿ ತೋರಿಸಿದ್ದೇನೆ, ರೆಸಿಪಿಗಳನ್ನು ನೋಡ್ಕೊಂಡು ಬನ್ನಿ. ಲಾಸ್ಟ್ ಟೈಮ್ ನಾ ತೋರಿಸಿದ್ದೆಲ್ವ ಕಾಯಿ ಸಿಪ್ಪೆಗಳನ್ನು ಈ ರೀತಿಯಲ್ಲಿ ಕಟ್ಟೆ ಥರ ಮಾಡಿಟ್ಟಿದ್ದಾರೆ. ಈಗೊಂದು 3 ವರ್ಷ ಆಯಿತು ನೋಡಿ, ಹಾಗೇ ಇದೆ. ಅದರೊಳಗೆಲ್ಲ ನೋಡಿ ಗಿಡಗಳನ್ನು ನೆಟ್ಟಿದ್ದಾರೆ. ಪದಾರ್ಥಕ್ಕೆ ಆಗುವಂಥದ್ದು ಅಂದರೆ ರೆಸಿಪಿಗೆ ಆಗುವಂಥದ್ದು. ಮತ್ತು ಪಪ್ಪಾಯಿ ಗಿಡ ಒಂದಿತ್ತು, ಮರ ಮುರಿದು ಬಿದ್ದೋಯ್ತಲ್ಲ, ಪುನಃ ಇನ್ನೊಂದು ನೆಟ್ಟಿದ್ದೇವೆ. ತುಳಸಿ ಗಿಡ ಅದು ಇದು ಎಲ್ಲನೂ ಇದೆ. ಎಷ್ಟಾಗುತ್ತೆ ಅಷ್ಟು ನೋಡಿ. ಇನ್ನು ಕೆಲವೊಂದು ಕಡೆ ಪಕ್ಕದ ಮನೆ ಕೋಳಿಗಳು ಬಂದುಬಿಟ್ಟು ಕೆದ್ರಿ ಹಾಕ್ತಾ ಇರ್ತೇವೆ, ಅಂದರೂ ಕೂಡ ಜೋಡಿಸ್ತಾ ಇರ್ತೇವೆ ನೋಡಿ. ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಇದೆ ಅಂತ, ಕೆಸುವಿನ ಎಲೆಗಳು ಎಲ್ಲನೂ ಇದೆ. ಹಾಗೆ ಬೆಸ್ಟ್ ಅಲ್ವಾ, ಚೀಪ್ ಆ್ಯಂಡ್ ಬೆಸ್ಟ್ ಕಟ್ಟೆ. ಹೀಗೆ ಗಾರ್ಡನಲ್ಲಿ ಓಡಾಡ್ತಾ ಇದ್ದರೆ ಒಂದಲ್ಲ ಒಂದು ಕಾಣ್ತಾನೆ ಇರುತ್ತೆ. ಎಲ್ಲ ಯೂಸ್ಫುಲ್ ಆಗಿರೋದು. ಇದು ನೋಡಿ ಗೋಳಿ ಸೊಪ್ಪು ಅಂತ ಹೇಳ್ತೇವೆ, ನೀವು ಏನಂತೀರ ಗೊತ್ತಿಲ್ಲ. ಇದರಲ್ಲೂ ಕೂಡ ನಾವು ರೆಸಿಪಿಗಳನ್ನು ಮಾಡ್ತೇವೆ. ತಂಪು, ಇದು ಜೀವಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇದರಿಂದ ರೆಸಿಪಿ ಮಾಡಿದರೆ. ಪಪ್ಪಾಯಿ ಗಿಡ ಇನ್ನೂ ದೊಡ್ಡದಾಗಿ ಕಾಯಿಗಳನ್ನು ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂತೂ ತುಂಬ ಚೆನ್ನಾಗಿತ್ತು, ಬೇಸರ ಆಗಿತ್ತು. ಅದು ಮಳೆಗಾಲದಲ್ಲಿ, ಲಾಸ್ಟ್ ಮಳೆಗಾಲದಲ್ಲಿ ಬಿದ್ದೋದದ್ದು. ನಾನು ಅದು ಕೂಡ ಒಂದು ವಿಡಿಯೋ ಮಾಡಿ ತೋರಿಸಿದ್ದೇನೆ. ನೋಡೋಣ ಇದು ಏನಾಗುತ್ತೆ ಏನು ಅಂತ. ಇನ್ನು ದೇವರಿಗೆ ಮತ್ತು ಮೆಡಿಸಿನಿಗೋಸ್ಕರ ತುಳಸಿ ಎಲೆ ಬೇಕಾದರೆ ತುಳಸಿ ಗಿಡ ಕೂಡ ಇದೆ. ಹಾಗೆ ನಮ್ಮ ಗಾರ್ಡನ್ನು ದೊಡ್ಡದಾಗೇನಿಲ್ಲ, ಪುಟ್ಟದಾಗಿದೆ. ಅದರಲ್ಲೂ ನಾವು ಬೇಕಾದ್ದನ್ನೆಲ್ಲ ಹೀಗೆ ನೆಟ್ಕೊಂಡಿದ್ದೇವೆ. ರೆಸಿಪಿಗೋಸ್ಕರ, ಮೆಡಿಸಿನಿಗೋಸ್ಕರ, ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ನೋಡೋದಕ್ಕೂ ಹಸಿರಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಅಂಗಳ ಎಷ್ಟೇ ಕಮ್ಮಿ ಇದ್ದರೂ ಕೂಡ ಅದರ ತುಂಬ ಗಿಡಗಳನ್ನು ನೆಟ್ಕೊಬಿಡಿ. ಯೂಸ್ಫುಲ್ ಆಗಿರೋದು ಹೂವಿನ ಗಿಡಗಳನ್ನು ಕೂಡ ಮಾಡ್ಕೊಳ್ಳಿ. ನೋಡಿ, ಒಂದು ತೆಂಗಿನ ಸಸಿ ಕೂಡ ಇದೆ, ಬಾಳೆ ಮರಗಳು, ಬೇವಿನ ಸೊಪ್ಪುಗಳು, ಪುಟ್ಟ ಬಾಳೆ ಗಿಡ ಇರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಪಾಟ್ಗಳನ್ನು ಇಟ್ಟಿದ್ದೇವೆ. ಆಲ್ರೆಡಿ ನಾನು ಅದಕ್ಕೂ ವಿಡಿಯೋ ಮಾಡಿ ತೋರಿಸಿದ್ದೇನೆ. ತರಾವರಿ ಗಿಡಗಳು, ತರಾವರಿ ಹೂಗಳು. ಆ್ಯಂಥೋರಿಯಂ ನೋಡಿ, ಇದೊಂಥರ ಕಲರ್ ಆ್ಯಂಥೋರಿಯಂ ಗಿಡಗಳಿವೆ ನಮ್ಮ ಮನೆಯಲ್ಲಿ. ಇದು ಲೈಟ್ ಕಲರು, ತುಂಬ ಡಾರ್ಕ್ ರೆಡ್ಡಲ್ಲಿ, ಪಿಂಕಲ್ಲಿ ಎಲ್ಲನೂ ಇದೆ. ವೈಲೆಟ್ ಕಲರು ಚೆನ್ನಾಗಿ ಕಾಣಿಸುತ್ತೆ. ತುಂಬ ದಿನ ಇರುತ್ತೆ ಅದು ಹೂ ಬಂದರೆ. ಇನ್ನೂ ಮಳೆ ಸ್ಟಾರ್ಟ್ ಆಗುತ್ತೆ ನೋಡಿ. ಸಾಯಂಕಾಲ ಆದಂಗೆ ಮಳೆ ಸ್ಟಾರ್ಟ್ ಆಗಿ ಹೋಯಿತು. ಇನ್ನು ಮಳೆ ಸ್ಟಾರ್ಟಾಗಿ ಹೋಯಿತು, ಜೋರಾಗ್ತಾ ಹೋಗುತ್ತೆ ಸಾಯಂಕಾಲ ಆದಂಗೆ. ಇನ್ನು ಮನೆ ಒಳಗೆ ಹೊಕ್ಕೊಂಡು ಕೂತ್ಕೊಬಿಡೋದು. ಗಾರ್ಡನ್ನಲ್ಲಂತೂ ಓಡಾಡಿ ಆಯಿತು. ನಿಮಗೂ ಕೂಡ ತೋರಿಸಿ ಆಯಿತು ನಮ್ಮನೆ ಗಾರ್ಡನ್ ಹೇಗಿದೆ, ಏನೆಲ್ಲ ಇದೆ ಅಂತ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ನೀವು ಕೂಡ ಆದಷ್ಟು ಗಿಡ ಮರಗಳ ಹತ್ತಿರ ಓಡಾಡ್ತಾ ಇರಿ, ಆಕ್ಸಿಜನ್ ಸಿಗುತ್ತೆ. ಮತ್ತು ಬೇರೆ ಮೆಡಿಸಿನಲ್ ಗಿಡಗಳಿದ್ದರೆ ಅದರಿಂದ ಬರೋ ಗಾಳಿಯಲ್ಲಿ ಮೆಡಿಸಿನಲ್ ವ್ಯಾಲ್ಯೂ ಇದ್ದೇ ಇರುತ್ತಲ್ವ, ನಮ್ಮ ಜೀವಕ್ಕೆ ಒಳ್ಳೆಯದು. ಹಸಿರು ಗಿಡಗಳನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ, ಕಣ್ಣಿಗೂ ಒಳ್ಳೆಯದು. ಹಾಗೆ ಆದಷ್ಟು ಗಿಡ ಮರಗಳ ಜೊತೆಗೆ ಇರೋದೇ ಒಳ್ಳೆಯದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ಲರಿಗೂ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.